8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ಈ ದೈಹಿಕ ಶಿಕ್ಷಕನ ಗಿರೀಶನ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಕಳೆದ ಒಂದು ತರಗತಿಯಲ್ಲಿ ದೈಹಿಕ ಶಿಕ್ಷಣದಲ್ಲಿ ಬರ್ತಕ್ಕಂತಹ ಮೇಲಾಟಗಳನ್ನು ಅಧ್ಯಯನ ಮಾಡಿದ್ವಿ. ಈಗ ನಮ್ಮ ದೈಹಿಕ ಶಿಕ್ಷಣದಲ್ಲಿ ಆರೋಗ್ಯ ಶಿಕ್ಷಣದ ಸಂಬಂಧಪಟ್ಟ ಜೊತೆ ಯೋಗ ಅಂತಕ್ಕಂಥದ್ದನ್ನ ನಾವು ಇಂದು ಅಧ್ಯಯನ ಮಾಡೋಣ ಮಕ್ಕಳೇ. ಈ ಒಂದು ವಿಷಯದಲ್ಲಿ ಯೋಗ ಅಂತದ್ರಲ್ಲಿ ಯೋಗಾಸನ ಮತ್ತು ಪ್ರಾಣಾಯಾಮ, ಯೋಗಾಸನ ಅಂದ್ರೇನು, ಪ್ರಾಣಾಯಾಮ ಎಂದ್ರೇನು, ಮತ್ತೆ ಈ ಒಂದು ನಿಮಗೆ ಈ 8ನೇ ತರಗತಿಯಲ್ಲಿ ದೈಹಿಕ ಶಿಕ್ಷಣದಲ್ಲಿ ಬರ್ತಕ್ಕಂತಹ ಯೋಗ ಮತ್ತು ವ್ಯಾಯಾಮ ನಡುವಿನ ವ್ಯತ್ಯಾಸ, ಜೊತೆಗೆ ಯೋಗದಲ್ಲಿ ಬರ್ತಕ್ಕಂತಹ ಉಸಿರನ್ನ ಒಳಗೆ ಹಿಡಿದುಕೊಳ್ಳುವುದಕ್ಕೆ ದೇಹದ ಆಮ್ಲಜನಕಯುಕ್ತ ಗಾಳಿಯನ್ನ ಸೇವಿಸೋಕೆ ಪೂರಕ, ರೇಚಕ, ಕುಂಭಕ ಅಂತಕ್ಕಂಥ 3 ಉಸಿರಾಟ ಕ್ರಮಗಳನ್ನ ನೀವು ಅಧ್ಯಯನ ಮಾಡ್ತೀರಿ ಪ್ರಾಣಾಯಾಮ. ಅದಕ್ಕೂ ಪೂರ್ವದಲ್ಲಿ ಮಕ್ಕಳೇ ನಿಮಗೆ ಯೋಗ ಅಂದ್ರೇನು, ಯೋಗದ ಒಂದು ಮೌಲ್ಯಗಳೇನು, ಈ ಯೋಗದ ಲಾಭ ಏನು ಅಂತಕ್ಕಂಥದ್ದನ್ನು ಮೊದಲು ನೀವು 6 ಮತ್ತು 7ನೇ ತರಗತಿಯಲ್ಲಿ ಓದಿದಿರ ದೈಹಿಕ ಶಿಕ್ಷಣ ಒಂದು ವಿಷಯ ಪುಸ್ತಕವನ್ನ. ಆದ್ರೂ ಸಮೇತ ಇಲ್ಲಿ ನಿಮಗೆ ಇದನ್ನ ಮನಮುಟ್ಟು ಹಾಗೆ ಹೇಳಲೇಬೇಕಾಗತ್ತೆ, ನೀವು ಕೇಳಲೇಬೇಕಾಗತ್ತೆ. ಕಾರಣ ಇಷ್ಟೇ, ಇಂದಿನ ಒಂದು ಸಿಂಹಾವಲೋಕನ ಮಾಡದೇ ಇದ್ದ ಸಂದರ್ಭದಲ್ಲಿ ಡೈರೆಕ್ಟ್ ಆಗಿ ನೇರವಾಗಿ ನಮ್ಮ 8ನೇ ತರಗತಿ ವಿಷಯಕ್ಕೆ ಬಂದ್ರೆ ತಪ್ಪಾಗುತ್ತೆ. ಇಂದಿನ ಒಂದು ಮೆಲುಕು ಹಾಕ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ ಯೋಗ ಅಂತಕ್ಕಂತ ಒಂದು ಅರ್ಥವನ್ನ ನೋಡೋದಾದ್ರೆ, ಯೋಗ ಅಂತಕ್ಕಂಥ ಗೊತ್ತಿರ್ಲಿ ಮಕ್ಕಳೇ ನಿಮಗೆ, ನಮ್ಮ ಶರೀರ ಅಂತಕ್ಕಂಥದ್ದು ಜಡತ್ವದಿಂದ ಕೂಡಿತ್ತು. ಏನು ಜಡತ್ವ? ಈ ಜಡತ್ವದಿಂದ ಕೂಡಿರ್ತಕ್ಕಂಥ ಶರೀರ ತಾಮಸ ಗುಣವನ್ನು ಹೊಂದಿದೆ. ಯಾವುದು? ತಾಮಸ ಗುಣವನ್ನು ಹೊಂದಿದೆ. ಈ ಶರೀರ ಅಂತಕ್ಕಂಥದ್ದು ತಾಮಸ ಗುಣವನ್ನು ಹೊಂದಿದ್ರೆ, ಆ ಶರೀರದಲ್ಲಿರ್ತಕ್ಕಂಥ ಮನಸ್ಸು ಇದೆಯಲ್ಲ, ಅದು ರಾಜಸ ಗುಣ. ಮನಸ್ಸು ಅಂತಕ್ಕಂಥದ್ದು ಯಾವ ಗುಣ ಹೊಂದಿದೆ? ರಾಜಸ ಗುಣವನ್ನು ಹೊಂದಿದೆ. ಆದರೆ ಆತ್ಮ, ಆ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಆತ್ಮ ಇದೆ. ಈ ಆತ್ಮ ಅಂತಕ್ಕಂಥದ್ದು ಸತ್ವ ಗುಣವನ್ನು ಹೊಂದಿದೆ. ಹೀಗೆ ತಾಮಸವಾಗಿರ್ತಕ್ಕಂಥ ಶರೀರವನ್ನು ಹಾಗೂ ರಾಜಸವಾಗಿರ್ತಕ್ಕಂಥ ಒಂದು ಮನಸ್ಸನ್ನ ಸಾತ್ವಿಕವಾಗಿ ಮಾಡುವ ಆತ್ಮದ ಮಟ್ಟಕ್ಕೆ ತಂದು ನಂತರ ಶರೀರ ಮತ್ತು ಮನಸ್ಸು ಸಂಯೋಜಿಸ್ತಕ್ಕಂಥ ಪ್ರಯತ್ನನೇ, ಆ ಪ್ರಯತ್ನದ ಮಾರ್ಗವೇ ಯೋಗದ ಮುಖ್ಯ ಗುರಿ ಅಂತಂದ್ಬಿಟ್ಟು ಹಿರಿಯರು ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ, ನಮ್ಮ ಶರೀರ ಜಡತ್ವದಿಂದ ಕೂಡಿರುತ್ತದೆ. ಈ ಶರೀರ ಜಡತ್ವದಿಂದ ಕೂಡಿದ ತಾಮಸ ಗುಣವನ್ನು ಹೊಂದಿದೆ. ಈ ಶರೀರದಲ್ಲಿರ್ತಕ್ಕಂಥ ಮನಸ್ಸು ಸಮೇತ ರಾಜಸ ಗುಣವನ್ನು ಹೊಂದಿದೆ. ಹಾಗೆ ಆತ್ಮ ಅಂತಕ್ಕಂಥದ್ದು ಏನಂತ, ಮನಸ್ಸು ಮತ್ತು ದೇಹದಲ್ಲಿರ್ತಕ್ಕಂಥ ಆತ್ಮ ಸತ್ವ ಗುಣವನ್ನು ಹೊಂದಿದೆ. ಈ ಒಂದು ಸಾತ್ವವಾಗಿರ್ತಕ್ಕಂಥ ಅಂದ್ರೆ ತಾಮಸವಾಗಿರುವ ಶರೀರ ಹಾಗೂ ರಾಜಸವಾಗಿರುವ ಮನಸ್ಸನ್ನ ಸಾತ್ವಿಕವಾಗಿ ಮಾಡತಕ್ಕಂತ ಆತ್ಮದ ಮಟ್ಟಕ್ಕೆ ತಂದು ಶರೀರ ಮತ್ತು ಮನಸ್ಸನ್ನು ಒಂದೇ ಒಂದು ಸಂಯೋಜಿಸ್ತಕ್ಕಂಥ ಒಂದು ಪ್ರಯತ್ನ ಇದೆಯಲ್ಲ, ಆ ದಾರಿ ಇದೆಯಲ್ಲ, ಆ ಮಾರ್ಗ ಇದೆಯಲ್ಲ, ಅದೇ ಯೋಗ ಸಾಧಕನ ಸಾಧನೆ. ಕಾರಣ ಯೋಗ ದೇಹ ಮತ್ತು ಮನಸ್ಸಿಗೆ ಅತ್ಯಂತ ಮಹತ್ವವಾದ ಒಂದಕ್ಕೊಂದು ಅನೂನ್ಯವಾದ ಸಂಬಂಧವನ್ನು ಹೊಂದಿದೆ. ಒಂದೇ ನಾಣ್ಯದ 2 ಮುಖಗಳು ಅಂತ ಹೇಳ್ತೀವಲ್ಲ, ಹಾಗೆ ನಮ್ಮ ಯೋಗ ಮತ್ತು ದೇಹ, ಮನಸ್ಸು, ಆತ್ಮ ಪರಿಶುದ್ಧವಾಗಿರ್ಬೇಕಂತಂದ್ರೆ ಪ್ರತಿಯೊಬ್ಬರು ಸಮೇತ ನಾವು ದಿನನಿತ್ಯ ಚಟುವಟಿಕೆಗಳಲ್ಲಿ ಯೋಗಾಸನ ಅಂತಕ್ಕಂಥದ್ದು ಮೈಗೂಡಿಸ್ಕೊಳ್ಬೇಕು. ಹಾಗಾದ್ರೆ ಯೋಗದ ಅರ್ಥ ಏನು ಮಕ್ಕಳೇ? ಯೋಗದ ಅರ್ಥ, ಯೋಗ ಎಂದ್ರೆ ಕೂಡು
ಅಥವಾ ಎಂದರ್ಥ, ಕೂಡಿಸು ಅಥವಾ ಸೇರಿಸು ಎಂದರ್ಥ ಬರುತ್ತದೆ. ಇದು ಯೂಸ್ ಎಂಬ ಸಂಸ್ಕೃತ ಪದದಿಂದ ಬಂದಿದೆ. ಯೋಗ ಅಂತಕ್ಕಂಥ ಪದವು ಯೂಸ್ ಎಂಬ ಸಂಸ್ಕೃತ ಪದದಿಂದ ಬಂದಿದೆ. ಈ ಯೋಗ ಅಂತಕ್ಕಂಥದ್ದು ಸಂಸ್ಕೃತ ಪದದ ಯೂಸ್ ಅಂತಕ್ಕಂಥ ಒಂದು ಪದದಿಂದ ಬಂದಿದೆ. ಯೂಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಕೂಡಿಸು, ಸೇರಿಸು ಅಂದರ್ಥ. ಏನು? ಶರೀರ ಮತ್ತು ಮನಸ್ಸನ್ನು ಒಂದೆಡೆ ಸೇರಿಸುವುದು, ಶರೀರ ಮತ್ತು ಮನಸ್ಸನ್ನ ಒಂದೆಡೆ ಸೇರಿಸುವುದು ಅಂತ ಅಂದ್ಬಿಟ್ಟು ಪಿತಾಮಹರಾದಂತಹ, ಯಾರು? ಯೋಗಾಸನ ಪಿತಾಮಹರಾದಂತಹ ಪತಾಂಜಲಿ ಮುನಿಗಳು ಮಹರ್ಷಿ ಅಂತ ಅನ್ನೋದು ತಪ್ಪಾಗಲ್ಲ. ಪತಾಂಜಲಿ ಮಹರ್ಷಿಗಳು ಯೋಗಕ್ಕೆ ಸಂಬಂಧಿಸಿದಂತೆ ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ತಮ್ಮ ಸೂತ್ರವಾದಂತಹ ಯೋಗ ಸೂತ್ರ ಎಂಬ ಪುಸ್ತಕದಲ್ಲಿ ಬರೆದಿದ್ದಾರೆ. ಯೋಗ ಸೂತ್ರ. ಯೋಗಾಸನ ಸಂಪೂರ್ಣ ಮಾಹಿತಿ ಆ ಯೋಗ ಸೂತ್ರದಲ್ಲಿ ಇದೆ ಮಕ್ಕಳೇ. ಸೊ ಹೀಗೆ ನಿಮಗೆ ಅರ್ಥ ಗೊತ್ತಿರಲಿ, ಯೋಗ ಅಂತಕ್ಕಂಥ ಪದ ಸಂಸ್ಕೃತ ಪದದ ಯೂಸ್ ಅಂತಕ್ಕಂಥ ಪದದಿಂದ ಬಂದಿದೆ. ಈ ಯೂಸ್ ಅಂದ್ರೆ ಕೂಡಿಸು, ಸೇರಿಸು ಅಂತ ಅರ್ಥ ಆಗುತ್ತದೆ. ಏನನ್ನ ಕೂಡಿಸುದು? ಯೋಗಾಸನ ಪಿತಾಮಹರಾದಂತಹ ಪತಂಜಲಿ ಮಹರ್ಷಿಗಳು ಯೋಗ ಸೂತ್ರದಲ್ಲಿ ನಮ್ಮ ದೇಹದಲ್ಲಿರ್ತಕ್ಕಂಥ ಆತ್ಮವನ್ನ, ನಮ್ಮ ಶರೀರವನ್ನ ಪರಮಾತ್ಮನೊಂದಿಗೆ ಲೀನ ಮಾಡುವುದೇ ಯೋಗ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ಇದರ ಮೌಲ್ಯಗಳು, ಮಹತ್ವ ಏನು? ಮೌಲ್ಯ ಅಂತಂದ್ರೆ ಬೆಲೆ ಎಂದರ್ಥ. ಆದ್ರೆ ಯೋಗಕ್ಕೆ ಅಪಾರವಾದಂತಹ ಹಾಗೂ ಅತಿ ಮುಖ್ಯವಾದಂತಹ ಸ್ಥಾನ ಇದೆ. 2014ರಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಶ್ರೀ ನರೇಂದ್ರ ಮೋದಿ ಅವರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತಕ್ಕಂಥ ಒಂದು ವಿಶ್ವಸಂಸ್ಥೆಯ ಮುಂದೆ ಪ್ರಸ್ತಾಪ ಮಾಡಿದಾಗ ಅಂದಿನಿಂದ ಅವತ್ತು ಅಂಗೀಕರಿಸಿದ್ದು. ಸೊ ಜೂನ್ 21 ಪ್ರತಿ ವರ್ಷ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಮಾಡ್ತಾರೆ. ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಅಂದ್ಬಿಟ್ಟು ಮಾಡಲಾಗಿದೆ. ಎಲ್ಲಿಂದ? 2014ರಿಂದ ಇದು ಪ್ರಸ್ತಾಪ ಮಾಡಿತ್ತು. 2015ರಿಂದ ಇದು ಜಾರಿ ಬಂದಿದೆ ಮಕ್ಕಳೇ. ಸೊ ಈ ಮೊನ್ನೆ ಲಾಕ್ಡೌನ್ ಪ್ರಯುಕ್ತ ಶಾಲಾ ಕಾಲೇಜುಗಳಲ್ಲಿ ಮಾಡಲಿಕ್ಕೆ ಆಗದೇ ಇರೋ ಕಾರಣ ಮನೆಯಲ್ಲೇ ನಾವು ಆ ಜೂನ್ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನ ನಾವು ಮಾಡಲಾಯಿತು. 5ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಮಾಡಲಾಯಿತು. ಸೊ ಶರೀರ ಸಮಗ್ರವಾದ ಅಂಗರಚನೆಯಿಂದ ಕೂಡಿದ್ದು ಸೊಗಸಾಗಿದೆ. ಶರೀರ ಅಂತಕ್ಕಂಥದ್ದು ಅಂಗರಚನೆ. ಶರೀರ ಒಂದು ಅಂಗ, ಒಂದೊಂದು ಅಂಗ ಇದೆ. ಇಲ್ಲಿ ಒಂದು ಎಲ್ಲಾ ಯಂತ್ರ ಇದ್ದಂಗೆ ನಮ್ಮ ಶರೀರ ಅಂತಕ್ಕಂಥದ್ದು. ಹಾಗಾಗಿ ಸೊಗಸಾದ ಒಂದು ರಚನೆಯಿಂದ ಕೂಡಿದೆ. ವಜ್ರದಂತಹ ಕಾಂತಿಯುತವಾದಂತಹ ಸೌಂದರ್ಯಕ್ಕೆ ಯೋಗ ಅಂತಕ್ಕಂಥದ್ದು ಅವಶ್ಯಕ. ನೋಡಿ, ಎಂತ ಹೊರಡಿದೆ. ವಜ್ರದಂತಹ ಕಾಂತಿಯುತವಾದ ಸೌಂದರ್ಯಕ್ಕೆ ಯೋಗ ಅಂತಕ್ಕಂಥದ್ದು ಅವಶ್ಯಕ. ಪ್ರತಿಯೊಬ್ಬರು ದಿನನಿತ್ಯ ನಾವು ಯೋಗಾಸನವನ್ನು ಅಳವಡಿಸಿಕೊಂಡಿದ್ದರೆ ನಮಗೆ ಯಾವುದೇ ಒಬ್ಬ ಕೊರೋನಾದಿಂದ ಅಥವಾ ಒಂದು ದೈಹಿಕ ಕಾಯಿಲೆಯಿಂದ ನಾವು ಮುಕ್ತರಾಗಬಹುದು. ಆದರೂ ಒಂದೊಂದು ನನ್ನೇ ತೋಳಿ ಮಕ್ಕಳೇ, ನಾನು ಸಮೇತ ಬೆಳಿಗ್ಗೆ ಎಷ್ಟು ಜಾಗಿಂಗ್ ಆಗಲಿ ಅಥವಾ ಎಕ್ಸರ್ಸೈಸ್ ಕಂಡೀಷನ್ ಮಾಡ್ಕೊಂಡು ಹೋಗ್ತಾ ಇತ್ತು, ಆದ್ರೂ ಸಮೇತ ನನಗೆ ಅರಣ್ಯ ಶಸ್ತ್ರಚಿಕಿತ್ಸೆ ಆಯಿತು. ಕಾರಣ ನಮ್ಮ ಒಂದು ಡೈಲಿ ರುಟೀನ್ ಆಗಿರ್ಬೋದು, ಒಂದು ಶ್ರಮ ಆಗಿರ್ಬೋದು, ವೈಯಕ್ತಿಕ ಕೆಲಸ ಆಗಿರ್ಬೋದ್ರಿಂದ
ಸ್ವಲ್ಪ ಹಾರ್ಡ್ ವರ್ಕ್ ಜಾಸ್ತಿ ಆಯ್ತು, ಭಾರ ಇದ್ದದ್ದು ಜಾಸ್ತಿ ಆಯ್ತು. ಆ ಒಂದು ದೃಷ್ಟಿಯಿಂದ ಈ ಒಂದು ಸಮಸ್ಯೆ ಉದ್ಭವಿಸಿತು ಮಕ್ಕಳೇ. ಸೊ ಇದು ನಿಮಗೆ ಬರೋದು ಬೇಡ, ನೀವು ಹಾಗೆ ಆಕ್ಟಿವಿಟೀಸ್ ಇಂದ ಒಳ್ಳೆ ಆರೋಗ್ಯಕರಾಗಿ ಕೂಡಿರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸೊ ಹೀಗಿದ್ದಂತ ಸಂದರ್ಭದಲ್ಲಿ ನಮ್ಮ ಶರೀರ ಅಂತಕ್ಕಂಥದ್ದು ಜೀವನವನ್ನು ಸಾಮರಸ್ಯದಿಂದ ಸುಖ ದುಃಖವನ್ನು ಸಮನಾಗಿ ಆರೋಗ್ಯಕರವಾಗಿ ಹಂಚಿಕೊಳ್ಳಲು ಯೋಗ ಅಂತ ಅತಿ ಮುಖ್ಯವಾಗಿರ್ತದೆ. ಸರ್ವರಿಗೂ ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಆರೋಗ್ಯ ಮುಖ್ಯವಾಗಿರುವುದರಿಂದ ಯೋಗ ಸಾಧನೆಯಿಂದ ಸರ್ವತೋಮುಖ ಬೆಳವಣಿಗೆ ಸಾಧ್ಯ. ಸರ್ವರಿಗೂ ಶಾರೀರಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಯೋಗ ಅಂತಕ್ಕಂಥ ಒಂದು ಸಾಧನೆ ಆಗ್ಬೇಕಾದ್ರೆ, ತನ್ನ ಜೀವನ ಸುಂದರವಾಗಿರ್ಬೇಕಾದ್ರೆ, ಸೊಗಸಾಗಿರ್ಬೇಕಾದ್ರೆ, ಸರ್ವತೋಮುಖ ಬೆಳವಣಿಗೆ ಆಗ್ಬೇಕಾದ್ರೆ ಯೋಗ ಅಂತಕ್ಕಂಥದ್ದು ಬಹಳ ಸಾಧನವಾಗುತ್ತೆ. ಆದ್ರಿಂದ ಯೋಗವು ಮನಸ್ಸು ಮತ್ತು ಶರೀರಕ್ಕೆ ಎರಡೂ ಸಂಬಂಧಿಸಿದ್ದಾಗಿದೆ. ಯೋಗಾಭ್ಯಾಸದಿಂದ ಮಾನಸಿಕ ಬಲ, ದೈಹಿಕ ಬಲ ವೃದ್ಧಿಯಾಗುತ್ತದೆ. ಮಾನಸಿಕ ಬಲ ಮತ್ತು ದೈಹಿಕ ಬಲ. ಮಾನಸಿಕವಾಗಿ ಸದೃಢನಾಗ್ತಾನೆ ಹಾಗೂ ದೈಹಿಕವಾಗಿ ಅಂದ್ರೆ ಶಾರೀರಿಕವಾಗಿಯೂ ವ್ಯಕ್ತಿ ತಮಗೂ ಸದೃಢನಾಗ್ತಾನೆ. ಆದ್ರಿಂದ ಸತತ ಅಭ್ಯಾಸದಿಂದ ಉಸಿರಾಟದ ಮೇಲೆ ನಿಯಂತ್ರಣ ಸಾಧಿಸುವ ಶಕ್ತಿ ಬರುತ್ತದೆ. ಸತತ ಅಭ್ಯಾಸ ಇದ್ರೆ ಅವನು ಉಸಿರಾಟದ ಕ್ರಮದಲ್ಲಿ ತನ್ನದೇ ಆದಂತಹ ಒಂದು ನೀತಿಯಲ್ಲಿ ಅವನಿಗೆ ಅವನ ಶರೀರದ ಮೇಲೆ ನಿಯಂತ್ರಣವನ್ನ ಸಾಧಿಸಬಹುದು. ಆದ್ರಿಂದ ನಿಧಾನವಾಗಿ ಆಗಲಿ ದೀರ್ಘವಾಗಿ ಆಗಲಿ ಉಸಿರಾಟಕ್ಕಂತ ಯಾವುದೇ ಪ್ರಾಣಿಯು ಆಯಸ್ಸು ಜಾಸ್ತಿ ಆಗುತ್ತದೆ. ಉದಾಹರಣೆ ಹೆಬ್ಬಾವು, ಆಮೆ ಇತ್ಯಾದಿಗಳು ಅವರ ಆಯಸ್ಸು ಅಂತಕ್ಕಂಥದ್ದು ಜಾಸ್ತಿ ಆಗಿರುತ್ತದೆ. ಉಸಿರಾಟದಲ್ಲಿ ಕ್ರಿಯೆಯಲ್ಲಿ ಉಸಿರಾಟ ನಿಧಾನವಾಗಿ ಆದರೆ ಮಾಡೋದ್ರಿಂದ ಆಯಸ್ಸು ಅಂತಕ್ಕಂಥದ್ದು ಹೆಚ್ಚಾಗುತ್ತದೆ. ಅದಕ್ಕೆ ಉದಾಹರಣೆ ಉತ್ತಮ ಪ್ರಾಣಿ ಅಂತಂದ್ರೆ ಆಮೆ, ಹೆಬ್ಬಾವು ಇತ್ಯಾದಿ. ಸೊ ಆದ್ರಿಂದ ಅದೇ ರೀತಿ ವೇಗವಾಗಿ ಉಸಿರಾಡ್ತಕ್ಕಂಥ ಪ್ರಾಣಿಗಳ ಆಯಸ್ಸು ಅಲ್ಪವಾಗಿರುತ್ತದೆ. ಕಾರಣ ನಾಯಿ, ಮೊಲ ಅವೆಲ್ಲ. ಆದ್ದರಿಂದ ನಾವು ಯೋಗಾಭ್ಯಾಸದ ಮೂಲಕ ನಿಧಾನವಾಗಿ ದೀರ್ಘ ಉಸಿರಾಟ ಕ್ರಿಯೆ ಅಭ್ಯಾಸ ಮಾಡಿಕೊಂಡ್ರೆ ಜೀವನ ಆರೋಗ್ಯಕರವಾಗಿರ್ತದೆ, ತೃಪ್ತಿದಾಯಕವಾಗಿರ್ತದೆ ಮಕ್ಕಳೇ. ಆದ್ರಿಂದ ಯೋಗ ಅಂತಕ್ಕಂಥದ್ದು ನಮ್ಮ ದೇಹ, ಮನಸ್ಸು ಹಾಗೂ ಉಸಿರಾಟ ಕ್ರಿಯೆಗೆ ಸಂಬಂಧಿಸಿದ್ದಾಗಿದೆ. ಯೋಗಾಭ್ಯಾಸದಿಂದ ದೈಹಿಕ ಸದೃಢನಾಗ್ತಾನೆ, ಮಾನಸಿಕವಾಗಿ ಸಂಕಲ್ಪಿತನಾಗ್ತಾನೆ, ಜೊತೆಗೆ ಏಕಾಗ್ರತೆಯನ್ನ ದೀರ್ಘ ಉಸಿರಾಟ ರೂಢಿ ಆಗುತ್ತೆ. ಸೊ ಅದರಿಂದ ಯೋಗ ಚಿತ್ತ ವ್ಯಕ್ತಿ ನಿರೋಧ ಅಂತ ಅಂದ್ಬಿಟ್ಟು ನಾವು ಕರಿತೀವಿ. ಅಂದ್ರೆ ಮನಸ್ಸಿನ ಚಂಚಲತೆಯನ್ನು ನಿಯಂತ್ರಿಸಲಿಡುವುದೇ ಯೋಗ ಅಂತಕ್ಕಂಥದ್ದು. ಸೊ ಈ ಯೋಗಾಸನ ಮಾಡೋದ್ರಿಂದ ನಮಗೆ ಅನೇಕ ಲಾಭಗಳಿದಾವೆ ಮಕ್ಕಳೇ. ಸೊ ಒಂದೇ ಒಂದು ನೋಡೋದಾದ್ರೆ ಪ್ರತಿದಿನ ನಾವು ಯೋಗಾಭ್ಯಾಸ ಮಾಡೋದ್ರಿಂದ ನಮ್ಮ ದೇಹ ಅಂತಕ್ಕಂಥದ್ದು ಜಡತ್ವದಿಂದ ಕೂಡಿರದೆ ಜಡತ್ವ ಅಂತಕ್ಕಂಥದ್ದು ದೂರ ಆಗಿ ನವ ಚೈತನ್ಯ ಅಂತಕ್ಕಂಥದ್ದು ಗಳಿಸ್ಬಿಟ್ಟು ನಮ್ಮ ದಿನನಿತ್ಯ ಜೀವನದ ಬದುಕಿಗೆ ಸಹಕಾರಿಯಾಗುತ್ತದೆ. ನಂತರ ಸತತ ಯೋಗಾಭ್ಯಾಸ ವಿದ್ಯಾರ್ಥಿಗಳಿಗೆ ಸ್ಮರಣ ಶಕ್ತಿ, ನೆನಪಿನ ಶಕ್ತಿ ವೃದ್ಧಿಸಲು ಸಹಕಾರಿಯಾಗುತ್ತದೆ. ಯೋಗಾಭ್ಯಾಸದಿಂದ ರಕ್ತ ಪರಿಚಲನೆ ಸರಾಗವಾಗಿ ರೋಗ ನಿರೋಧಕ ಶಕ್ತಿ ಅಂತಕ್ಕಂಥದ್ದು ವೃದ್ಧಿಯಾಗುತ್ತದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಬಹುದು. ಸೊ ಆ ಒಂದು ದೃಷ್ಟಿಯಿಂದ ನೀವು ದಿನನಿತ್ಯ ಯೋಗಾಭ್ಯಾಸವನ್ನ ಮಾಡಿದ್ರೆ ಬಹಳ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಇರ್ತದೆ. ಈ ಕರೋನಾದಿಂದ ಮುಕ್ತರಾಗಬಹುದು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಈ ಹಿನ್ನೆಲೆ ಕ್ಲಾಸ್ ಅನ್ನು ನಾವು ಮುಕ್ತಾಯ ಮಾಡ್ತೀವಿ. ಇದರಲ್ಲಿ ಕಾರಣ ಇಷ್ಟೇ, ಡೈರೆಕ್ಟ್ ನಾವು ವಿಷಯಕ್ಕೆ ಬರಬಹುದಾಯ್ತು. ಈ ಹಿಂದೆ ಯೋಗ ಅಂದ್ರೇನು, ಯೋಗದ ಪಿತಾಮಹರು ಯಾರು, ಯೂಸ್ ಅಂತಕ್ಕಂಥ ಯಾವ ಪದದಿಂದ ಬಂದಿದೆ ಅಂತ ಗೊತ್ತಾಯ್ತು, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಗೊತ್ತಾಯ್ತು, ಮತ್ತು ನಮ್ಮ ದೇಹದಲ್ಲಿರ್ತಕ್ಕಂಥ ಯಾವ್ಯಾವ ಗುಣಗಳಿದಾವೆ ಅಂತಕ್ಕಂಥದ್ದು ಗೊತ್ತಾಯ್ತು ಮಕ್ಕಳೇ. ಸೊ ಮುಂದಿನ ಒಂದು ಈಗ ಇರ್ತಕ್ಕಂಥ ವಿಷಯಕ್ಕೆ ನಾವು ಬರೋಣ. ಸೊ ಅರ್ಥ ಆಯ್ತಲ್ಲ ಮಕ್ಕಳೇ. ನೆಕ್ಸ್ಟ್
ಈ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯೋಗಾಸನ ಮತ್ತು ವ್ಯಾಯಾಮ ನಡುವಿನ ವ್ಯತ್ಯಾಸವನ್ನು ಮೊದಲು ತಿಳಿಯಬೇಕು. ಯೋಗಾಸನ ಮತ್ತು ವ್ಯಾಯಾಮ ಬಗ್ಗೆ ಇದು ಹಳಿಸ್ಬೋದಲ್ಲ ಮಕ್ಕಳ? ಯೋಗಾಸನ ಅಂತಕ್ಕಂಥದ್ದು ಬಹಳ ನಿಧಾನವಾಗಿ ಮಾಡ್ತಕ್ಕಂಥ ಕ್ರಿಯೆ ಆಗಿರ್ತದೆ. ಆದರೆ ವ್ಯಾಯಾಮ ಪದೇ ಪದೇ ಬಹಳ ಜೋರಾಗಿ ಮಾಡ್ತಕ್ಕಂಥ ಚಟುವಟಿಕೆ ಆಗಿರ್ತದೆ. ಸೊ ಅವೆರಡು ನಡುವೆ ವ್ಯತ್ಯಾಸ. ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯ ಪೂರ್ಣವಾಗಬೇಕಾದರೆ, ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ನಮ್ಮ ಆರೋಗ್ಯ ಪೂರ್ಣವಾಗಬೇಕಾದ್ರೆ ಯೋಗ ಮತ್ತು ವ್ಯಾಯಾಮ ಅತ್ಯವಶ್ಯಕವಾಗಿ ಬೇಕು. ಯೋಗನೂ ಇರಬೇಕು, ಜೊತೆಗೆ ವ್ಯಾಯಾಮನೂ ಇರಬೇಕು ಅಂತ ಹೇಳ್ತಾರೆ. ಯೋಗ ಅಂತಕ್ಕಂಥದ್ದು ಅಂತರಂಗದ ಸಂಪನ್ಮೂಲ ಅಭಿವ್ಯಕ್ತವಾಗುವಂತೆ ಮಾಡಿ ಬೆಳೆಸಿದರೆ, ಯೋಗದ ನಮ್ಮ ದೇಹದಲ್ಲಿರ್ತಕ್ಕಂಥ ಆತ್ಮದಲ್ಲಿರ್ತಕ್ಕಂಥ ಮನಸ್ಸಿನಲ್ಲಿರ್ತಕ್ಕಂಥ ಅಂತರಂಗದ ಆತ್ಮವನ್ನು ಬಡಿದೆಬ್ಬಿಸಿದರೆ ಯಾವುದು ಯೋಗ. ವ್ಯಾಯಾಮ ಅಂತಕ್ಕಂಥದ್ದು ಶರೀರದ ಸೌಂದರ್ಯವನ್ನ, ತಮ್ಮ ಶಕ್ತಿಯನ್ನು ವೃದ್ಧಿ ಮಾಡಿ ಶರೀರಕ್ಕೆ ಒಂದು ಕ್ಷಮತೆಯನ್ನು, ಸೌಂದರ್ಯವನ್ನು ಒದಗಿಸುತ್ತದೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ, ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರ್ತದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಮಕ್ಕಳೇ. ಸೊ ಆ ದೃಷ್ಟಿಯಿಂದ ಇಲ್ಲಿ ಯೋಗಕ್ಕೂ ತನ್ನದೇ ಆದಂತ ಮಹತ್ವ ಇದೆ, ವ್ಯಾಯಾಮಕ್ಕೂ ತನ್ನದೇ ಆದಂತ ಮಹತ್ವ ಇದೆ. ಯೋಗ ನಿರಾಯಾಸವಾಗಿ ಮಾಡುವುದಾಗಿದೆ. ಯೋಗಾಸನ ಅಂತಕ್ಕಂಥದ್ದು ನಿರಾಯಾಸವಾಗಿ, ಆದರೆ ವ್ಯಾಯಾಮವನ್ನ ಪದೇ ಪದೇ ಪ್ರಯತ್ನ ಪೂರ್ವಕವಾಗಿ ಮಾಡುವುದು. ನೋಡಿ ಮಕ್ಕಳೇ, ಇಲ್ಲಿ ಯೋಗ ಅಂತಕ್ಕಂಥ ನಾವು ನೋಡಿ ಬಹಳ ಒಂದು ಯೋಗ ನಾವು ಕ್ಲಾಸಿಗೆ ಕೂತಿದ್ವಿ ಅಂದ್ರೆ ಮ್ಯಾಟ್ ಹಾಕೊಂಡು ಶಿಸ್ತಿನಿಂದ ಒಂದು ಭಕ್ತಿ ಪೂರ್ವಕವಾಗಿ ಪ್ರಾರ್ಥನೆ ಮಾಡಿ, ಏನು ಯೋಗೇನ ಚಿತ್ತಸ್ಯ ಪದೇನ ವಾಚಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಕರೋತಂ ಪ್ರವರಂ ಮುನೀನಾಂ ಪತಂಜಲಿ ಪ್ರಾಂಜಲಿರಾಲತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಈ ಒಂದು ಪ್ರಾರ್ಥನೆಯ ಮುಖಾಂತರ ಯೋಗವನ್ನು ಪ್ರಾರಂಭ ಮಾಡಿದರೆ ಅದೇ ವ್ಯಾಯಾಮ ಕಮಾಂಡ್ ಏನು ಆಜ್ಞೆಗಳ ಮುಖಾಂತರ ಸಾವಧಾನ್ ವಿಶ್ರಾಮ, ಅಟೆನ್ಷನ್ ಅಥವಾ ಸ್ಟ್ಯಾಂಡರ್ಡ್ ಟೇಜ್, ಸಾಮ್ನೆ ಸೆ ತೇಜ್ ಛಲ್, ಲೆಫ್ಟ್ ರೈಟ್ ಲೆಫ್ಟ್, ಹೀಗೆ ಪದೇ ಪದೇ ಮಾಡ್ತಕ್ಕಂಥ ಪ್ರಯತ್ನ ಪೂರ್ವಕವಾದಂತಹ ಒಂದು ಚಟುವಟಿಕೆಯಾಗಿದೆ. ಸೊ ಯೋಗನು ಸಮೇತ ನಮ್ಮ ದೈಹಿಕ ಸೌಂದರ್ಯ ಒಂದು ದೇಹಕ್ಕೆ ಸಂಬಂಧಪಟ್ಟಿದ್ದು ಆದರೂ ಸಮೇತ ವ್ಯಾಯಾಮ ಅಂತಕ್ಕಂಥದ್ದು ಪದೇ ಪದೇ ಪ್ರಯತ್ನ ಪೂರ್ವಕ ಮಾಡ್ತಕ್ಕಂಥ ಎಕ್ಸರ್ಸೈಸಸ್. ಸೊ ಆದ್ರಿಂದ ಇಲ್ಲಿ ಇದು ಬಹಳ ನಿರಾಯಾಸವಾಗಿ ಮಾಡ್ತಕ್ಕಂಥ ಕ್ರಿಯೆ ಆಗಿದೆ. ನಿಧಾನವಾಗಿ ಕೂರ್ತೀವಿ, ನಿಧಾನವಾಗಿ ಹೇಳ್ತೀವಿ, ನಿಧಾನವಾಗಿ ಆಸನವನ್ನು ಭಂಗಿ ಅನ್ನೋ ಒಂದು ಸ್ಥಿತಿಯಲ್ಲಿ ಹೋಗ್ತೀವಿ, ಮತ್ತೆ ಹೆಂಗೆ ಹೋಗಿತ್ತು ಹಾಗೆ ನಿಧಾನವಾಗಿ ಪುನಃ
ಮೂಲ ಸ್ಥಿತಿಗೆ ಬರ್ತಕ್ಕಂತ ಒಂದು ಕ್ರಿಯೆ ಯೋಗದಲ್ಲಿದೆ. ಇದು ಪದೇ ಪದೇ ಪ್ರಯತ್ನ ಪೂರ್ವಕವಾಗಿ ಮಾಡ್ತಕ್ಕಂಥ ಕ್ರಿಯೆಯಾಗಿದೆ. ಸೊ ಎರಡನೇ ಅಂಶ ನೋಡೋದಾದ್ರೆ ಯೋಗಾಸನದಲ್ಲಿ ಉಸಿರಾಟಕ್ಕೆ ಕ್ರಮಕ್ಕೆ ಮಹತ್ವವನ್ನು ಬಹಳ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಉಸಿರಾಟ ಕ್ರಿಯೆಗೆ ಬಹಳ ಮಹತ್ವ ನೀಡಲಾಗಿದೆ. ಇಲ್ಲಿ ಉಸಿರಾಟ ಕ್ರಿಯೆಗೆ ನಿಯಂತ್ರಣಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗಿಲ್ಲ. ಯೋಗಾಸನ ಅಂತಕ್ಕಂಥದ್ದು ಉಸಿರಾಟ ಕ್ರಿಯೆಗೆ ಮಹತ್ವವನ್ನು ಕೊಡಲಾಗುತ್ತೆ. ಕಾರಣ ಇಲ್ಲಿ ದೀರ್ಘವಾದ ಉಸಿರಾಟ, ದೀರ್ಘವಾದ ಪೂರಕ, ದೀರ್ಘವಾದ ರೇಚಕ ಮಾಡಬೇಕು. ಹಾಗೆ ಇಲ್ಲಿ ಉಸಿರಾಟ ಆಗಿಲ್ಲ. ಎಕ್ಸರ್ಸೈಸ್ ನಾವು ಸ್ಪ್ರಿಂಟ್ ಯೋಗಾಸನ ಬಿಟ್ಟು ನಾವು ಸ್ಪೀಡ್ ರನ್ನಿಂಗ್ ಮಾಡಿಸಪ್ಪ ಅಥವಾ ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್ ಮಾಡಿಸಪ್ಪ, ಈ ರೀತಿ ನಾವು ಓಡದಂತಕ್ಕಂಥ ಅಥವಾ ಎಕ್ಸರ್ಸೈಸ್ ಮಾಡ್ತಕ್ಕಂಥ ಸಮಯದಲ್ಲಿ ಆ ಟೈಮಲ್ಲಿ ನಾವು ಉಸಿರಾಟ ಬಿಗಿಯ ಗಿಡಕ್ಕಾಗ ಚಾನ್ಸ್ ಇಲ್ಲ ಮಕ್ಕಳು. ನಾವು 100 ಮೀಟರ್ ಲಾಂಗ್ ಮೀಟರ್ ಹೋದಾಗ ಆ ಸಂದರ್ಭದಲ್ಲಿ ಏನ್ ಮಾಡ್ತೀವಿ, ಹಂಗೆ ಫುಲ್ ಬೆಕ್ಬಿಟ್ಟು ತೆಗ್ತಾನೆ. ಆದ್ರೆ ಈಗಲ್ಲ, ಇಲ್ಲಿ ಬಾಯಿ ಮುಚ್ಚಿರ್ಬೇಕು, ಮೂಗಲ್ಲೇ ಉಸಿರಾಟ, ನಾಸಿಕ ಮುದ್ರೆ ಸಹಾಯದಿಂದ ಪೂರಕ ರೇಚಕ ಕುಂಭಕ, ಪೂರಕ ಕುಂಭಕ, ರೇಚಕ ಕುಂಭಕ, ಬ್ರೀತ್ ಇನ್ ಬ್ರೀತ್ ಔಟ್, ಇನ್ಹೇಲ್ ಎಕ್ಸಿಟ್. ಈ ರೀತಿ ಉಸಿರಾಟ ಕ್ರಿಯೆಗೆ ಮಹತ್ವವನ್ನು ಕೊಡಲಾಗುತ್ತದೆ ಯೋಗಾಸನದಲ್ಲಿ, ಆದರೆ ವ್ಯಾಯಾಮದಲ್ಲಿ ಆಗಿಲ್ಲ. ಹಾಗೆ ಪ್ರಾಣಾಯಾಮಕ್ಕೆ ಸಂಬಂಧಿಸಿದ ಕೆಲವು ಶಬ್ದಗಳ ಅರ್ಥ ಇದೆ. ಏನು? ಪೂರಕ, ಏನು ಪೂರಕ ಅಂತಂದ್ರೆ ಉಸಿರನ್ನ ಒಳಗೆ ತೆಗೆದುಕೊಳ್ಳುವುದು, ಆಮ್ಲಜನಕಯುಕ್ತ ಗಾಳಿಯನ್ನ ಒಳಗೆ ತೆಗೆದುಕೊಳ್ಳತಕ್ಕಂಥ ಪೂರಕ ಅಂದ್ರೆ ಉಸಿರನ್ನ ನಮ್ಮ ದೇಹದ ಒಳಗೆ ಎಳೆದುಕೊಳ್ಳುವುದಕ್ಕೆ. ಇದನ್ನು ನಾವು ಪೂರಕ ಅಂತ ಹೇಳ್ತೀವಿ. ಹಾಗೆ ರೇಚಕ, ಉಸಿರನ್ನು ಹೊರ ಹಾಕುವುದು. ನಂತರ ಕುಂಭಕ, ಉಸಿರನ್ನು ತಡೆ ಹಿಡಿಯುವುದು. ಉಸಿರನ್ನ ತಡೆ ಹಿಡಿಯುವುದು. ಹೀಗೆ ಪೂರಕ ಅಂತಂದ್ರೆ ಒಂದು ಯಾವುದಾದ್ರೂ ಒಂದು ಆಸನದಲ್ಲಿ ಕುಳಿತು ಮುದ್ರೆಯ ಸಹಾಯದಿಂದ ಚಿನ್ಮುದ್ರೆ, ಚಿನ್ಮಯ ಮುದ್ರೆ ಅಥವಾ ಹಾದಿ ಮುದ್ರೆ, ನಾಸಿಕ ಮುದ್ರೆ, ಉಸಿರನ್ನ ದೀರ್ಘವಾಗಿ ಒಳಗೆ ತೆಗೆದುಕೊಳ್ಳುವುದನ್ನು ನಾವು ಪೂರಕ ಅಂತ ಹೇಳ್ತೀವಿ. ಹಾಗೆ ಯಾವುದಾದ್ರೂ ಒಂದು ಆಸನದಲ್ಲಿ ಕುಳಿತು ಚಿನ್ಮುದ್ರೆ ಅಥವಾ ನಾಸಿಕ ಮುದ್ರೆ ಸಹಾಯದಿಂದ ಉಸಿರನ್ನ ಹೊರಗೆ ಹಾಕೋದನ್ನು, ನಮ್ಮ ದೇಹದಲ್ಲಿರ್ತಕ್ಕಂಥ ಅಶುದ್ಧ ಗಾಳಿಯನ್ನ, ಇಂಗಾಲದ ಡೈಆಕ್ಸೈಡ್ ಹೊರಗೆ ಬಿಡೋದನ್ನು ನಾವು ರೇಚಕ ಅಂತ ಹೇಳ್ತೀವಿ. ಬ್ರೀತ್ ಇನ್ ಬ್ರೀತ್ ಔಟ್. ಸೊ ಇದು ಕುಂಭಕ. ಸೊ ಇದನ್ನು ಉಸಿರನ್ನು ತಡೆಯೋದು ಹೇಗೆ? ಪೂರಕ ಮಾಡಿಬಿಟ್ಟು ಅಲ್ಲಿ ತಡೆ ಹಿಡಿದ್ರೆ ಅದು ಪೂರಕ ಕುಂಭಕ ಆಗುತ್ತೆ. ಉಸಿರನ್ನ ನಮ್ಮ ದೇಹದಿಂದ ಹೊರಗೆ ಬಿಟ್ಟು ಅಂದ್ರೆ ರೇಚಕ ಮಾಡಿ ಅಲ್ಲಿ ಉಸಿರನ್ನ ತಡೆ ಹಿಡಿಯುವುದಕ್ಕೆ ರೇಚಕ ಕುಂಭಕ. ಸೊ ಹೀಗೆ ಉಸಿರಾಟ ಕ್ರಿಯೆಯಲ್ಲಿ 3 ವಿಧ. ಇದನ್ನ ನೆನ್ಪಿಟ್ಕೋಬೇಕು. ಸೊ ಹೀಗೆ ನಾವು ಯೋಗಾಸನದಲ್ಲಿ ಬರ್ತಕ್ಕಂಥ ಅಂಶಗಳನ್ನು ನಾವು ಇಲ್ಲಿ ತಿಳ್ಕೊಂಡಂಗಾಗ್ತದೆ. ಸೊ ಮುಂದಿನ ತರಗತಿಯಲ್ಲಿ ಪ್ರಾಣಾಯಾಮ ಅಂದ್ರೇನು, ಪ್ರಾಣಾಯಾಮದ ಮಹತ್ವ ಅಂತ ತಿಳಿದುಕೊಳ್ಳೋಣ. ಇದು ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀನಿ ಮಕ್ಕಳೇ. ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನಮ್ಮ ವಾಟ್ಸಪ್ ಮುಖಾಂತರ
ಏನಪ್ಪಾ ಅಂತಂದ್ರೆ ಯೋಗ ಅಂದ್ರೆ ಏನಂತ ತಿಳ್ಕೊಂಡ್ರಿ, ಯೋಗದ ಅರ್ಥ ಏನು ಅಂತ ತಿಳ್ಕೊಂಡ್ರಿ, ಹಾಗೆ ಅದರ ಮಹತ್ವ ಏನು, ಅದರ ಲಾಭ ಏನು ಅಂತ ತಿಳ್ಕೊಂಡ್ರಿ, ಯೋಗಾಸನ ಪಿತಾಮಹರು ಯಾರು ಅಂತ ತಿಳ್ಕೊಂಡ್ರಿ, ಹಾಗೆ ಯೋಗವನ್ನ ಅಂತಾರಾಷ್ಟ್ರೀಯ ದಿನವಾಗಿ ಯಾರು ಯಾವಾಗ ಆಚರಿಸ್ತಾ ಬಂದಿದೆ, ಎಂದು ಆಚರಿಸ್ತಾ ಅನ್ನೋದು ಗೊತ್ತಾಯ್ತು. ನಂತರ ಈ ಯೋಗಾಸನ ಬರ್ತಕ್ಕಂತಹ ಮೇನ್ ಮುಖ್ಯ ಯೋಗ ಮತ್ತು ವ್ಯಾಯಾಮ, ಯೋಗಕ್ಕೂ ವ್ಯಾಯಾಮಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತಕ್ಕಂಥ ಮಾಹಿತಿಯನ್ನು ನೀವು ತಿಳ್ಕೊಂಡ್ರಿ. ಸೊ ಇಷ್ಟು ಇವತ್ತಿನ ಒಂದು ವಿಷಯ. ಮುಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ. ಥ್ಯಾಂಕ್ ಯು.